ಪದೇ ಪದೇ ವಿದ್ಯುತ್ ಸಮಸ್ಯೆಯಿಂದಾಗಿ ಸಿಂದಗಿ ತಾಲೂಕಿನ ಅಹೇರಿ ಗ್ರಾಮಸ್ಥರು ಗ್ರಾಮದ ಹತ್ತಿರ ಇರುವ ವಿದ್ಯುತ್ ಘಟಕದ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಿದರು. ಪಕ್ಕದ ಇತರೆ ಗ್ರಾಮಗಳಿಗೆ ವಿದ್ಯುತ್ ಸಮಸ್ಯೆ ಇಲ್ಲ, ಆದರೆ ಅಹೇರಿ ಗ್ರಾಮದಲ್ಲಿ ಮಾತ್ರ ಪದೇ ಪದೇ ವಿದ್ಯುತ್ ಸಮಸ್ಯೆ ಆಗುತ್ತಿದೆ. ಸಂಬಂಧಿಸಿದವರಿಗೆ ಹೇಳಿದರೆ ಡ್ರಿಪ್ ಆಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹೊಲಗಳಿಗೆ ಒಂದು ದಿನಕ್ಕೆ 7 ಗಂಟೆ ವಿದ್ಯುತ್ ನೀಡಬೇಕು, ಆದರೆ 7 ಗಂಟೆ ವಿದ್ಯುತ್ ನೀಡದೆ 4 ರಿಂದ 5 ಗಂಟೆ ಮಾತ್ರ ನೀಡಲಾಗುತ್ತಿದೆ. ಇದರಿಂದಾಗಿ ರೈತರಿಗೆ ತೀವ್ರ ತೊಂದರೆ ಆಗುತ್ತಿದೆ ಎಂದು ಕೆಇಬಿ ಎಡಬ್ಲ್ಯೂಸಿಡಿ ನಾಯಕ್ ಅವರ ಮುಂದೆ ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು. ಅಹೇರಿ ಗ್ರಾಮದಲ್ಲಿ ವಿದ್ಯುತ್ ಘಟಕವಿದ್ದರೂ ಸರಿಯಾಗಿ ವಿದ್ಯುತ್ ಸಿಗುತ್ತಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು. ಈ ವೇಳೆ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದ ಕೆಇಬಿ ಎಡಬ್ಲ್ಯೂಸಿಡಿ ನಾಯಕ್ ಅವರು ಸಮಸ್ಯೆ ಬಗೆಹರಿಸುವ ಕುರಿತು ಭರವಸೆ ನೀಡಿದರು. ಆದರೆ ಅಹೇರಿ ಗ್ರಾಮಕ್ಕೆ ಪ್ರತ್ಯೇಕವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅನ್ನೋ ಬೇಡಿಕೆಯನ್ನ ಗ್ರಾಮಸ್ಥರು ಈ ವೇಳೆ ಇಟ್ಟಿದ್ದಾರೆ. ಈ ವೇಳೆ ಗ್ರಾಮಸ್ಥರಾದ ಗಂಗನಗೌಡ ಕಡಗಂಚಿ, ಬಾಗಣಗೌಡ ಬಿರಾದಾರ್, ಬಸನಗೌಡ ಬಿರಾದಾರ್, ದೇವುಗೌಡ ಬಿರಾದಾರ್, ಶಂಕರ್ ಬಡ್ಗೆ, ರವಿ ಪೀರ್ಶೆಟ್ಟಿ, ಗಂಗಾಧರ್ ಗೊಬ್ಬೂರ್, ಹನುಮಂತ್ ಪೀರ್ಶೆಟ್ಟಿ, ಪ್ರವೀಣ್ ಜವಳಗಿ, ಶ್ರೀಶೈಲ್ ಹಡಪದ್, ಬಾಗಣ್ಣ ಬಿರಾದಾರ್, ಬಾಗಣ್ಣ ಗಬ್ಬೂರ್, ಕಲ್ಲನಗೌಡ ಬಿರಾದಾರ್, ಸದ್ದಾಂ ದುಮ್ಮಾದ್ರಿ, ರಾಜು ಬಾವಿನಮನಿ, ಬಾಗಣಗೌಡ ಹೂನಳ್ಳಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ರೈತರ ಪರಿಸ್ಥಿತಿ ಇವತ್ತೇನು ಬಹಳ ಗಂಭೀರ ಪರಿಸ್ಥಿತಿ ಒಳಗದ. ಇವತ್ತು ಮೊದಲೇ ಮುಂಗಾರು ಮಳೆ ಆರಂಭ ಆಗಿ ಸುಮಾರು ದಿನಗಳು ಕಳೆದು 8 ದಿನ ಮುಂಗಾರು ಮಳೆ ಬರಲೇ ಇಲ್ಲ. ಆ ಸಂದರ್ಭದೊಳಗೆ ಇವತ್ತ ಇಡೀ ಅಹೇರಿ ಗ್ರಾಮದ ಎಲ್ಲ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರ. ಇದು ಪರಿಸ್ಥಿತಿ ಯಾಕೆ ಕಾರಣಪ್ಪ ಅಂತಂದ್ರ ನೀರ್ ಬೇಕು, ಎಲ್ಲಕ್ಕ ನೀರ್ ಬೇಕು. ಒಂದು ಕುಡ್ಲಿಕ್ಕನ್ನು, ಜಳಕ ಮಾಡ್ಲಿಕ್ಕನ್ನು, ಊಟ ಮಾಡ್ಲಿಕ್ಕ ನೀರ್ ಬೇಕು. ಆ ಬೆಳಿ ಬೆಳೆದ್ರೆ ಗೊಬ್ಬರದ ಅಂಗಡಿಯವರಿಗೂ ಕೊಡ್ಲಿಕ್ ಬರ್ತದ, ಹೌದಿಲ್ಲ? ಅದು ಬಿಟ್ರೆ ಮತ್ತೊಂದ್ ತೋಲಿ ತಂದಿರ್ತಾರ ಬೀಜ, ಗೊಬ್ಬರ, ಎಣ್ಣೆ ಹಾಕ್ತಾರಲ್ಲ, ಏನು ಇಲ್ಲೇ ಇಲ್ಲ ಪರಿಸ್ಥಿತಿ. ನಾವು ಮಾತಾಡ್ಕೋದ್ ನಿಂತ್ರ ಇದಕ್ಕ ಮೇಲಾಧಿಕಾರಿಗಳು ಗಮನ ಕೊಟ್ಟು ಬೇಗನೆ ಬಂದು ಮಾಡ್ಕೊಂಡು ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಕಿವಿಗೊಟ್ಟು ಆ ರೈತರ ಬೇಡಿಕೆಯನ್ನು ಈಡೇರಿಸಬೇಕು. ನಾವು ಬರೇ ಕೇಳಾಕ್ ಬಂದಿವಿ, ನಾವೇನು ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಬಂದಿರಲಿಲ್ಲ. ಇಲ್ಲಿ ಏನ್ ಸಮಸ್ಯೆ ಆಗ್ಯದ್ರಿ? ಸಮಸ್ಯೆ ಒಟ್ಟೆ ಕರೆಂಟ್ ಇಲ್ಲ. ಬಂಕಲಿಗೆ ಲೈನ, ಅಹೇರಿ ಲೈನ, ಈ ಲೈನ್ ಹೋಗ್ತಾವಲ್ಲ ಅಡವಿ ಲೈಟ್, ಕರೆಂಟ್ಗಳಿಗೆ ಇಲ್ಲ. ಆ ಉದ್ದೇಶಕ್ಕಾಗಿ ನಾವ್ ಹೇಳಕತ್ತೀವಿ. ಅದು ನಮ್ ಬೇಡಿಕೆ ಇಷ್ಟೇ ಅದ. ಅದ ರೈತರಿಗೆ ಎಲ್ಲರಿಗೂ ಅದು ಒಳ್ಳೇದಾಗೋದ. ಅಲ್ಲೇನ್ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಪಂಗಡ ಇಲ್ಲ. ಇಲ್ಲಿರೋ ಅಧಿಕಾರಿಗಳು ಏನ್ ಹೇಳ್ಯಾರ? ಈಗ ಇಲ್ಲ, ಅಧಿಕಾರಿಗಳು ಬರ್ತಾರ ಹೋಗ್ತಾರ, ಬರೀ ಅಷ್ಟೇ. ಅದು ಬಿಟ್ರೆ ಏನು ಇಲ್ಲೇ ಇಲ್ಲ.